ಕ್ಲಾರಿಟಿ. ಎಸ್ ಸರ್, ರಾಜಣ್ಣ ಅವ್ರ ವಿಚಾರಕ್ಕೆ ಬಂದಾಗ ಒಂದು ಫಸ್ಟೇ ಈ ಸರ್ಕಾರ ಆರಂಭ ಆದಾಗ್ಲಿಂದಲೂ ಅಂದರೆ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ 2 ಬಣ ಅನ್ನೋದು ಇದ್ದೇ ಇತ್ತು, ಸಿದ್ದರಾಮಯ್ಯ ಆ್ಯಂಡ್ ಡಿ.ಕೆ. ಶಿವಕುಮಾರ್ ಬಣ ಅಂತ. 2 ವರ್ಷದಲ್ಲಿ 2 ವಿಕೆಟ್ ಪತನ ಆಯಿತು. 2 ವರ್ಷದಲ್ಲಿ ಎಷ್ಟೋ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಬಂದ್ವು. 2 ವರ್ಷ ಆದರೂ ಕೂಡ ಗೌರ್ಮೆಂಟ್ ಯಾಕೋ ಸೆಟಲ್ ಅಂತ ಅನಿಸ್ತಾ ಇಲ್ಲ. ಇನ್ನು ಏನೋ ಗ್ರಿಪ್ ಸಿಕ್ಕಿಲ್ಲ ಇನ್ನು ಗೌರ್ಮೆಂಟ್ಗೆ ಅಂತ ಅನಿಸ್ತಾ ಇದೆ. ಅಧಿಕಾರನೂ ಕೂಡ ಈ ಬಾರಿ ಕಾಂಗ್ರೆಸ್ ಕೊಡ್ತಾ ಇರುವಂತಹ ಆಡಳಿತ ಗಮನಿಸಿದಾಗ ವರ್ಸ್ಟ್ ಆಡಳಿತ ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಎಲ್ಲೋ ಒಂದು ಕಡೆ ಬರೀ ಕುರ್ಚಿ ಕಾದಾಟದಲ್ಲಿ ಒಬ್ಬೊಬ್ಬರ ತಲೆದಂಡ ಆಗ್ತಿದೆಯಾ ಹೇಗೆ? ದರ್ ಇಸ್ ನೋ ಡೌಟ್. ಲಾಸ್ಟ್ 5 years ಆಫ್ ಸಿದ್ದರಾಮಯ್ಯ CM ಪೀರಿಯಡ್ಗೂ ಈಗಿನ 2 ವರ್ಷ ಪ್ಲಸ್ಗೂ ಸೇರಿಸಿದ್ರು ಅಜಗಜಾಂತರ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಒಪ್ಕೊಳ್ಳೇಬೇಕು. ಯಾವ ಭಾಗ್ಯವನ್ನು ಬೇಕಾದರೆ ಕೊಟ್ಟಿರಲಿ, 5 ಭಾಗ್ಯ ಕೊಟ್ಟಿರಲಿ, ಏನೇ ಕೊಟ್ಟಿರಲಿ, ಎಲ್ಲೋ ಇಶ್ಯೂಸ್ಗಳ ಮೇಲೆ ಇಶ್ಯೂಸ್ಗಳು. ಯಾವುದು ಸಿದ್ದರಾಮಯ್ಯನ ಗೌರ್ಮೆಂಟಲ್ಲಿ ಎಂದೂ ಕಾಣದಂಥ ಹಗರಣಗಳು. ನಂಬರ್ 1 ವಾಲ್ಮೀಕಿ ಆಯಿತು, ಅದರ ನಂತರದ ಕೆಲವು ಹಗರಣಗಳಾಯಿತು. ಖುದ್ದು CM ಮೇಲೇ ಮೂಡ ಹಗರಣದ ಕರಿನೆರಳು ಬಂದೋಯಿತು. ವಿ ಆರ್ ವಿಟ್ನೆಸ್ಡ್. ಎಲ್ಲೋ ಸಿದ್ದರಾಮಯ್ಯನವರು ಕಾಂಪ್ರಮೈಸ್ಡ್ ಪಾಲಿಟಿಕ್ಸ್ಗೆ ಜಾರ್ತಾ ಇದ್ದಾರೆ ಅನ್ನೋದನ್ನು ನಾವು ಹಲವು ಸಲ ಹೇಳಿದ್ವಿ. ಎಲ್ಲೋ ಆಗಲಿ ಬಿಡಿ, ಹೆಂಗೋ ಲಾಸ್ಟ್ ಟೈಮ್ CM ಆಗಿದ್ದೀನಿ, ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಸಾಯ್ಲಿ ಅಂತ ಹೇಳುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ವಿ ಅಂತ ಹೇಳಿದ್ವಿ. ಬಟ್ ಇವತ್ತಿದೆಲ್ಲ ವಾಟ್ ಐ ಫೀಲ್, ಈವನ್ ಇನ್ ಈ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ಇಸ್ ಆಲ್ಸೋ ಮೇಡ್ ಲಾಟ್ ಆಫ್ ಮಿಸ್ಟೇಕ್ಸ್ ಅಂತ ಅನಿಸುತ್ತೆ ನನಗೆ. ಎಲ್ಲೋ ಇನ್ನೊಂದು ಬಣವನ್ನು ಹೆಣಿಯಲು ಹೋಗಿ, ಎಲ್ಲೋ ಇನ್ನೊಂದು ಬಣದ ಏನು ಆ ವಾರ್ ಪ್ರಿಪ್ರೇಷನ್ಸ್ ಇತ್ತಲ್ಲ, ಅದನ್ನು ತಡೆಯಲು ಹೋಗಿ ತನ್ನ ಅಕ್ಕಪಕ್ಕದವರು ಇರುವವರನ್ನು ಸೈನಿಕರನ್ನು ಸಿದ್ದರಾಮಯ್ಯನವರು ಯೂಸ್ ಮಾಡಿದರು. ಅವರನ್ನು ಬಿಟ್ಟರು, ನೀವು ಹೋಗಿ ಯುದ್ಧಕ್ಕೆ, ನಾನು ಲಾಸ್ಟಿಗೆ ಬರ್ತೀನಿ ಅಂತ ಬಿಟ್ಟರು ಅಂತ ಅನಿಸ್ತಾ ಇದೆ. ಬಟ್ ಈ ಯುದ್ಧದಲ್ಲಿ ಸಿದ್ದರಾಮಯ್ಯ ಇಸ್ ಲೂಸಿಂಗ್ 1 by 1 ಈ ಸೋಲ್ಜರ್ಸ್. ಅವರೇನೋ ಮುಂಚಿತೆಯಲ್ಲಿರುವ ಸೈನಿಕರಿದ್ದಾರಲ್ಲ, ದೇ ಆರ್ ಗೆಟಿಂಗ್ ಡಿಫೀಟೆಡ್. ಒಂದು ಕಡೆ ಮೂಡದಿಂದ ಹಗರಣದಿಂದ ಈಗಾಗಲೇ ಕ್ಲೀನ್ ಚಿಟ್ ತಗೊಂಡು ಹೊರಗಡೆ ಬರ್ತಾ ಇರುವ ಸಿದ್ದರಾಮಯ್ಯನವರಿಗೆ, ಜೋಶಲ್ಲಿದ್ದಂಥ ಸಿದ್ದರಾಮಯ್ಯನವರಿಗೆ ಈ ಪೆಟ್ಟಿದೆಲ್ಲ AICC ಟೋಲ್ಡ್ ದ್ಯಾಟ್ ವಿ ವಿಲ್ ನಾಟ್ ಕಾಂಪ್ರಮೈಸ್ ಅಂತ ಹೇಳ್ತಾ ಇರೋದುಂಟಲ್ವಾ, ದಟ್ ಈಸ್ ಒನ್ ಕೈಂಡ್ ಆಫ್ ಸ್ಲೈಟ್ ವಾರ್ನಿಂಗ್ ಅಂತ ಅನಿಸ್ತಾ ಇದೆ ನನಗೆ. ಬಾಸ್, ದ ಟೈಮ್ ಹ್ಯಾಸ್ ಕಮ್, ವಿ ವಿಲ್ ನಾಟ್ ಈವನ್ ಲಿಸನ್ ಯು, ವಿ ವಿಲ್ ನಾಟ್ ಈವನ್ ಕಾಂಪ್ರಮೈಸ್ ಯು ಅಂತ ಹೇಳುವ ಸ್ಥಿತಿಯಲ್ಲಿ ಬಂದಿದೆ. ಇವತ್ತು ಸಿದ್ದರಾಮಯ್ಯನವರಿಗೆ ನನಗೆ ಅನಿಸ್ತಾ ಇದೆ, ಹಿ ಈಸ್ ಹೆಲ್ಪ್ಲೆಸ್ ಟು ಈವನ್ ಸ್ಟ್ಯಾಂಡ್ ವಿತ್ ರಾಜಣ್ಣ ಅಂತ. ಹೌದು, ಇದರಲ್ಲಿ ರಾಜಣ್ಣನವರ ಕ್ರೈಮ್ ಸ್ವಲ್ಪ ಜಾಸ್ತಿ ಇದೆ. ಸಿದ್ದರಾಮಯ್ಯನವರು ಈ ಸ್ಥಿತಿಗೆ ತಂದುಬಿಟ್ರೆ ಯಾಕೆ ಗೊತ್ತಾ, ಹಿ ಕುಡ್ ಹ್ಯಾವ್ ನಾಟ್ ಸ್ಪೋಕ್ ಎಗೇನ್ಸ್ಟ್ ರಾಹುಲ್ ಗಾಂಧಿ. ಅದನ್ನೇ ಡಿ.ಕೆ. ಶಿವಕುಮಾರ್ಗೆ ಬೈತಾ ಇದ್ರೆ ಏನಾಗ್ತಾ ಇಲ್ಲ, 1-2 ನೋಟಿಸ್ ಬರ್ತಾಯಿತ್ತು, ಕಳಿಸ್ಕೊಡ್ತಾಯಿದ್ರು, ಅವ್ರು 1-2 ಕಂಪ್ಲೇಂಟ್ ಕೊಡ್ತಾಯಿತ್ತು, ಏನಾದರೂ ಮಾಡ್ತಾಯಿದ್ರು. ಬಟ್ ದಿಸ್ ಇಸ್ ಸೀರಿಯಸ್ ಅಫೆನ್ಸ್, ನೋ ಬಡಿ ಕ್ಯಾನ್ ಎಕ್ಸ್ಕ್ಯೂಸ್. ರಾಜಣ್ಣನವರು ಈಗಲೂ ಹೇಳಿದರೆ ನಾನು ಸರಿಯಾಗಿ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ನಾವು ಒಪ್ಪಲಿಕ್ಕೆ ಚಾನ್ಸ್ ಇಲ್ಲ. ರಾಜಣ್ಣನವರಿಗೆ ಅಂಥ ಡಿಸಪಾಯಿಂಟ್ಮೆಂಟ್ ಇದ್ರೂ ಸಚಿವರಾಗಿ, ಒಂದು ಪಕ್ಷದ ಕಾರ್ಯಕರ್ತನಾಗಿ, ಒಂದು ಪಕ್ಷದ MLA ಆಗಿ, ಆ ಪಕ್ಷದ ಒಂದು ಏನು ಅಜೆಂಡಾ ಅದು ಸುಳ್ಳ ಸತ್ಯನೋ, ರಾಹುಲ್ ಗಾಂಧಿಗೆ ಗೊತ್ತಿದೆನೋ ಗೊತ್ತಿಲ್ಲನೋ, ಆ ಪಕ್ಷದ ಅದನ್ನು ತೋರಿಸ್ಬೇಕಿತ್ತು ಅವರು. ಎಸ್, ಡಿಸಪಾಯಿಂಟ್ಮೆಂಟ್ ಇರುತ್ತೆ, ನಮಗೂ ಇರುತ್ತೆ. ನಾವು ಮಾತಾಡುವಾಗ ರಾಜಣ್ಣನವರು ಕೂಡ ಆಪ್ಟೆಡ್ ಕ್ಲೋಸ್ ಡೋರ್ ಮೀಟಿಂಗ್ಸ್ ಆನ್ ದ್ಯಾಟ್. ರಾಜಣ್ಣನವರಿಗೆ ಅಂಥ ಕೆಪಾಸಿಟಿ ಪಾರ್ಟಿಯಲ್ಲಿ ಇತ್ತು. ಸರ್, ಈಗ ಜಸ್ಟ್ ಮೀಟಿಂಗ್ ಮುಗಿಸಿ ಸಿದ್ದರಾಮಯ್ಯ ಹೊರಗಡೆ ಬರ್ತಾರೋ ಲೈವ್ ವಿಜುವಲ್ಸ್ ವಿಧಾನಸೌಧದಿಂದ ನೋಡ್ತಾ ಇರೋದು ಸರ್. ಅವ್ರು ಮಧ್ಯಾಹ್ನದ ಸೆಷನ್ಗೂ ಕೂಡ ಹೋಗಿರಲಿಲ್ಲ, ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಿದ್ರು ಅವರ ಆಪ್ತ ಸಚಿವರು ಶಾಸಕರ ಜೊತೆಗೆ ಕೂತ್ಕೊಂಡು. ಸೊ ಮೀಟಿಂಗ್ ಮುಗಿಸಿ ಸದ್ಯ ವಿಧಾನಸೌಧದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ನೋಡಿ. ಅದರಲ್ಲಿ ಸೌದಿಯವರು ಬರ್ತಾ ಇದ್ದಾರೆ, ಈ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಅಂತ ಚಿತ್ರ ನೋಡಿ 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 ಹೊರಗಡೆ ಬಂದವರು ಅವರು. ಸಿದ್ದರಾಮಯ್ಯ ಸ್ಟಫ್ ಡೇ ಟು ಡೇ. ಐ ಆಮ್ ಶ್ಯೂರ್ ಸಿದ್ದರಾಮಯ್ಯ ಇವತ್ತು ನಿದ್ದೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ನಮಗೆ ಗೊತ್ತಿದೆ. ಹೆಲ್ಪ್ಲೆಸ್ ಸಿದ್ದರಾಮಯ್ಯ ಅಂತ ಹೇಳ್ಬೋದು ಟುಡೇ. ನೀವೇನಾದರೂ ಹೇಳಿದರೆ ಇವತ್ತು ಹೆಲ್ಪ್ಲೆಸ್ ಸಿದ್ದರಾಮಯ್ಯ. ಒಂದು ತನ್ನದೇ ಬಂಟನೊಟ್ಟಿಗೆ, ತನಗಾಗಿ ನಿಂತವನೊಟ್ಟಿಗೆ, ತನಗಾಗಿ ತನ್ನನ್ನೇ ಇವತ್ತು ರಾಜಕೀಯ ಸಮರ್ಪಣೆ ಮಾಡೋವನೊಟ್ಟಿಗೆ ನಿಂತ್ಕೊಳ್ಳಿಕ್ಕಾಗ್ತಾ ಇಲ್ಲ. ಒಂದು ಸೆಕೆಂಡ್ ವಾಟ್ ಹೆಲ್ಪ್ಲೆಸ್ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದೀನಿ ನಾನು. ವಜಾ ಮಾಡಿದ್ದಾರೆ, ತನ್ನ ಬಂಟನನ್ನು ತನ್ನ ಕೈಯಿಂದಲೇ ಸಿಗ್ನೇಚರ್ ಹಾಕಿ ವಜಾ ಮಾಡುವಂತಹ ಲೆಟರನ್ನು ಸಿದ್ದರಾಮಯ್ಯನವರು ಸೈನ್ ಹಾಕುವಾಗ ಹೆಂಗಾಗಿರ್ಬೋದು ಸರ್? ಈಗ ಜಸ್ಟ್ ಥಿಂಕ್ ದ ಫೀಲಿಂಗ್ ಆಫ್ ಹಿಮ್ ವೆನ್ ಸೈನಿಂಗ್. ಸರ್, ಒಂದು ಇಮೋಷನಲ್ ಸೈಡ್, ಇನ್ನೊಂದು ಪೊಲಿಟಿಕಲ್ ಸೈಡ್ಗೆ ಬಂದಾಗ ರಾಜಣ್ಣ ಅವರ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ. ದಟ್ಸ್ ವಾಟ್ ಐ ಸೆಡ್, ದಟ್ ಐ ವಿಲ್ ಕಮ್ ಟು ದಟ್ ಡಿಸ್ಕಷನ್. ನಾನು ಹೇಳಿದ್ದೀನಿ, ಸುರ್ಜೇವಾಲಾ ಮೀಟಿಂಗ್ ಮಾಡಿದಾಗ ಒಂದು ಡಿಸಾಸ್ಟರ್ ಅಂತ ಹೇಳಿದ್ದೀನಿ.
ಇಲ್ಲಿವರೆಗೆ ರಾಜಣ್ಣನವರನ್ನು ಇಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ರು. ನುಂಗಿದ್ರೂ ಕಷ್ಟ, ಉಗ್ದ್ರೂ ಕಷ್ಟ ಅಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇತ್ತು. ಐ ಥಿಂಕ್ ದಟ್ ವಾಸ್ ದ ವೆರಿ ಕ್ಲೆವರ್ ಡಿಸಿಷನ್. ರಾಜಣ್ಣನವರಂಥವರನ್ನು ಕೆದಕುವುದುಂಟಲ್ವಾ, ಅವರನ್ನು ಉಗ್ರ ರೂಪಕ್ಕೆ ತರುವುದುಂಟಲ್ವಾ, ಇಟ್ಸ್ ವೆರಿ ಡೇಂಜರಸ್ ಸಿಚುವೇಶನ್. ಒಂದು ಪಾರ್ಟಿಯಲ್ಲಿರುವಾಗ, ಒಂದು ಪೊಲಿಟಿಕಲ್ ಸ್ಟ್ರಕ್ಚರಲ್ಲಿರುವಾಗ, ಒಂದು ಪ್ರಭಾವಿಯಾಗಿರುವಾಗ, ರಾಜಣ್ಣನ 1988 ಕ್ಯಾರಿಯರ್ಸಿಂದ ಇಲ್ಲಿವರೆಗೆ ಬಂದರೆ ರಾಜಣ್ಣ ನೋಸ್ ವಂಡರ್ಫುಲ್ ಥಿಂಗ್ಸ್ ಅಬೌಟ್ ಇನ್ಸೈಡ್ ದಿ ಪಾರ್ಟಿ, ಔಟ್ಸೈಡ್ ದಿ ಪಾರ್ಟಿ, ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್. ಆ್ಯಂಡ್ ಇವರು ಬಾಯಿಗೆ ಬೀಗ ಹಾಕ್ಕೊಂಡು ಕೂತ್ಕೊಂಡು ಅಂತ ಮನುಷ್ಯನಲ್ಲ. ಈಗ ಇವತ್ತಿನಿಂದ ನೋಡಿ, ನೀವು ಇವತ್ತು ಒಂದೆರಡು ದಿನ ಅವರಿಗೆ ರಿಕವರಿ ಆಗಲಿಕ್ಕೆ ಬೇಕು. ಎನಿಬಡಿ ಲೂಸಿಂಗ್ ದಿಸ್ ಪೊಸಿಷನ್, ಅದು ಈ ಮುಸ್ಸಂಜೆಯಲ್ಲಿ ರಾಜ್ಯಕ್ಕೆ ಈಗಾಗಲೇ 75 ಇರಿಸ್ಕೊಂಡು ಎಲ್ಲರ ಹತ್ರ ಹೊಗಳಿಸ್ಕೊಂಡು ಇದೇ ಪಾರ್ಟಿಗಳು ಬಂದು ಹೊಗಳಿದ್ದಾವೆ. 75 ಇಯರ್ಸ್ ನೀವು ತುಮಕೂರು ಭಾಷಣಗಳನ್ನೆಲ್ಲ ಹಾಕಿದರೆ DK ಶಿವಕುಮಾರಿಂದ ಹಿಡಿದು ಎಲ್ಲರೂ ಹೊಗಳಿದ್ದು. ರಾಜಣ್ಣ ದುರೀಣ, ಆ ನಾಯಕ, ಈ ನಾಯಕ, ದಲಿತ ನಾಯಕ, ಸಪೋರ್ಟ್ ಎಲ್ಲ. ಇವತ್ತು ನೋಡಿ, ಒನ್ ವರ್ಡ್ ಸೆಂಟೆನ್ಸ್ ಅಗೇನ್ಸ್ಟ್ ರಾಹುಲ್ ಗಾಂಧಿ. ದುರೀಣನ ಮೇಲೆ ದೂರು, ದೂರಿನ ಮೇಲೆ ವಜಾ. ಟುಡೇ ಹೀ ಸಿಂಗಲ್. ಇವತ್ತೇನಾದರೂ 75 ವರ್ಷ ಮಾಡಿದರೆ ಯಾರು ಹೋಗ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ನೋಡಿಬಿಟ್ರೆ ಇವತ್ತು ಯಾರಾದರೂ ರಾಜಣ್ಣನ ಹೊಗಳಿ ನೋಡುವ. ಮೊನ್ನೆ ಹೊಗಳಿದವ್ರ ಹತ್ರ ಇವತ್ತು ಹೋಗಿ ಒಂದು ಬೈಟ್ ತಗೊಳ್ಳಿ ನೋಡುವ. ಎಲ್ಲ ಒಂದೇ ಸರ್ ಹೇಳ್ತಾರೆ, ಅದು ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ, ಅವರು ಆನ್ಸರ್ ಮಾಡ್ತಾರೆ. ಸಿದ್ದರಾಮಯ್ಯ ಇಸ್ ಎಲಿಜಿಬಲ್ ಟು ಟಾಕ್, ಹಿ ಶುಡ್ ಟಾಕ್ ಆಲ್ಸೋ. ಎಸ್, ಇದು ಲೈವ್ ವಿಜುವಲ್ಸ್ ಸರ್. ಹಿ ಇಸ್ ಆನ್ಸರಬಲ್. ಈಗ ನೋಡ್ತಾ ಇರೋದು ನಾವು ಲೈವ್ ವಿಜುವಲ್ಸ್. ತುಂಬಾ ಡಲ್ ಆಗಿದ್ದಾರೆ. ದರ್ ಇಸ್ ನೋ ಡೌಟ್. ಇವತ್ತು ಊಟನೂ ಮಾಡಿರ್ಲಿಕ್ಕಿಲ್ಲ, ಊಟ ಮಾಡ್ತಾರಿಲ್ಲ ಅಂತ ಗೊತ್ತಿಲ್ಲ. ದರ್ ಇಸ್ ನೋ ಡೌಟ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಶಾಕ್. ಆ್ಯಂಡ್ ರಾಜಣ್ಣ ಆಲ್ಸೋ ಮೇಡ್ ಹಿಮ್ ಟು ಈ ಪರಿಸ್ಥಿತಿಗೆ CM ಅನ್ನು ರಾಜಣ್ಣನವರೇ ತಂದರು. ಈಗ ಕಾಂಟ್ ಡಿಪೆಂಡ್ ಹಿಮ್, ಕಾಂಟ್ ಡಿಪೆಂಡ್ ಇವನ್ ಹೈಕಮಾಂಡ್. ಸಿದ್ದರಾಮಯ್ಯನವರು ಬಿಟ್ಟುಕೊಡುವ ಸ್ಥಿತಿಯಲ್ಲೂ ಇಲ್ಲ, ತನ್ನ ಚೇರನ್ನು ಬಿಟ್ಟುಕೊಡುವ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಲ್ಲ. ತನ್ನವರನ್ನು ಉಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಅವರ ಕೈಯಲ್ಲಿ ಇವತ್ತು ಇಲ್ಲ. ಇನ್ನೇನಿದ್ರು ರಾಜಣ್ಣನ ಕರೆದು ಶೋಕಾಚರಣೆ ಹೇಳ್ಬೋದು, ಇಲ್ಲಪ್ಪ ನಾನಿದ್ದೀನಿ ಮುಂದೆ ನೋಡುವ ಅಂತ ಹೇಳ್ಬೋದು. ಬಿಟ್ಟರೆ ಸಿದ್ದರಾಮಯ್ಯ ಕಾಂಟ್ ಡು ಎನಿಥಿಂಗ್. ದಟ್ಸ್ ಅ ಬಿಟ್ಟರ್ ಟ್ರೂತ್. ಬಟ್ ಟೈಮ್ ಸ್ಟಾರ್ಟ್ಸ್ ನಾವು ಅಂತ ನಾವು ಹೇಳ್ತೀವಿ. ಇವತ್ತು ನೋಡಿ BJP ಅವರ ಹರ್ಷ ಉಲ್ಲಾಸ ನೋಡಿ ನೀವು. ಆಗಾಗಲೇ ರಾಜಣ್ಣನವರು ಒಳಗಡೆ ಹೋಗಿ ಕೂತ್ಕೊಂಡಲ್ಲೇ ಮೊಗಸಾಲೆಯಲ್ಲೇ ಬಿದ್ದುಬಿಟ್ಟವ್ರೆ. ಅಣ್ಣ ನೀನು ಸೆಪ್ಟೆಂಬರ್ ಹೇಳಿದ್ಯಣ್ಣ ಕ್ರಾಂತಿ, ನೀವು ಆಗಸ್ಟಲ್ಲೇ ಶುರು ಮಾಡಿಬಿಟ್ಟಿಲ್ಲಣ್ಣ, ನೀನೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡ್ತೇವೆ. ನಮ್ಮ ಪಾರ್ಟಿಗೆ ಏನಾದರೂ ಬರ್ತೀಯಣ್ಣ? ಹೆಂಗೆ ಬೇರೆ ಎಷ್ಟು ಜನ ಇದ್ದಾರಣ್ಣ ನಿನ್ನೊಟ್ಟಿಗೆ? ಒಂದು ದಲಿತರು ಒಂದು 10, ಮತ್ತು ಜಾರಕಿಹೊಳಿ ಅವರ ಟೀಮ್ ಒಂದು ಎಷ್ಟು, ಒಟ್ಟಿಗೆ ಲೆಕ್ಕ ಮಾಡಿ ಹೇಳೋಣ ಒಂದು 50 ಇದ್ದರೆ ಅಮಿತ್ ಶಾ ಹತ್ರ ಮೀಟಿಂಗ್ ಮಾಡಿಸೋಣ, ಸಂಜೆಗೆ ಹೋಗೋಣ ಫ್ಲೈಟ್. ನಮ್ಮ ಅಶೋಕ್ ಅವ್ರಿಗೆ ಇನ್ನೊಂದು ಟೆನ್ಷನ್, ಇವ್ರು ಇನ್ನೂ ಇಲ್ಲೇ ಕೂತ್ಕೊಂಡವ್ರಲ್ಲ ಅಂತ. ಸಚಿವರು ಸೀಟಲ್ಲೇ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಈಸ್ ದಟ್ಸ್ ದ ಪಾಯಿಂಟ್? ಇನ್ನೂ ರಾಜೀನಾಮೆ ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಅಂಗೀಕಾರ ಆಗಿದೆ ಅನ್ನಂತೂ ಗೊತ್ತಿಲ್ಲ, ಇನ್ನೂ ವಜಾ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ನಮ್ಮ ಅಶೋಕ ನನಗೆ ಟೆನ್ಷನ್ ಏನಂದರೆ ರಾಜಣ್ಣವ್ರು ಸೀಟಲ್ಲ ಅವರೇ ಅಂತ. ದಿಸ್ ಈಸ್ ವಾಟ್ ಪಾಲಿಟಿಕ್ಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನಪ್ಪ 1 ಗಂಟೆ ಆ ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ಮೋದಿ ಸೀಟ್ ಕಿತ್ತೋಯ್ತಾ? ವೆಯ್ಟ್ ಮಾಡಿ, ವೆಯ್ಟ್, ಡೋಂಟ್ ಲೂಸ್ ಯುವರ್ ಪೇಷನ್ಸ್. DCM ಆಗಿದ್ದವರು, BJPಯ ಈಗ ವಿರೋಧ ಪಕ್ಷದ ನಾಯಕರು, ವೆಯ್ಟ್ ಫಾರ್ 2 hours, ಪೇಷನ್ಸ್ ಇಟ್ಕೊಳ್ಳಿ. ಈ ಪೇಷನ್ಸ್ ಇಲ್ಲದೇ ನೀವು 63ಕ್ಕೆ ಬಂದಿರೋದು, ಅದು ಗೊತ್ತಿರಬೇಕು. ನಿಮ್ಮಲ್ಲಾಗಿತ್ತು. ಅಷ್ಟೇನು ಅರ್ಜೆಂಟ್ ಯಾಕಪ್ಪ ಕೂತ್ಕೊಂಡಿದ್ಯಾ ರಾಜಣ್ಣ ಅಂತ? ಕೂತ್ಕೊಳ್ಳಿ ಒಂದು 2 ಗಂಟೆ. ಅವರಾಗೇ ಕಳಿಸ್ತವ್ರೆ. ನಿಮ್ಗೇನು ಬೇಕಿತ್ತು? ಕ್ರಾಂತಿ ಶುರು ಆಗಿದೆ. ಅಶೋಕ್ ಅವ್ರ ಭವಿಷ್ಯಕ್ಕೆ ತುಂಬ ಸಲ ನುಡಿದಿದ್ರು. ಅಶೋಕ್ ಅವರನ್ನು ಸಿದ್ದರಾಮಯ್ಯ ಹೇಳ್ತಾಯಿದ್ರು, ಏನಪ್ಪ ನೀನೇನು ಜ್ಯೋತಿಷ್ಯ ಅಂತ ಕೇಳ್ತಾಯಿದ್ರು. ಈಗ ಅಶೋಕ್ ಅವರ ಜ್ಯೋತಿಷ್ಯ ಒಂದೊಂದೇ ಸರಿ ಆಗ್ತಾಯಿದೆ. ಸಿದ್ದರಾಮಯ್ಯ ಅವರು ನೋಡಬೇಕು, ಹೌದಪ್ಪ ಅಶೋಕ್ ಎಲ್ಲೋ ಜ್ಯೋತಿಷ್ಯ ಕಲ್ತು ಬಂದವನೇ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ನೀವು ನೋಡಿ, ಐ ಆಮ್ ಟೆಲಿಂಗ್ ಯು ನಾವು, ಫ್ರಮ್ ಟುಮಾರೋ ಒಂದು 2 ದಿನದ ವಿರಾಮ ನಂತರ ರಾಜಣ್ಣ ಅವರು ಫೈನಲ್ ಮ್ಯಾಚ್ ಆಡ್ತಾರೆ. ಇಷ್ಟರವರೆಗೆ ಹಿ ವಾಸ್ ಇನ್ ಲೀಗ್ ಮ್ಯಾಚ್. ಕೆಲವು ಮ್ಯಾಚ್ಗಳನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ, ಮಳೆ ಬಂದು ಮ್ಯಾಚನ್ನು ಕ್ಯಾನ್ಸಲ್ ಮಾಡಿದೆ ಅಂತ. ಈಗ ಅವರು ಡೇ ನೈಟ್ ಮ್ಯಾಚ್ ಆಡ್ತಾರೆ, ಫೈನಲ್ ಮ್ಯಾಚ್. ಅವ್ರಿಗೆ ಗೊತ್ತಿದೆ ನಂದು ಮುಗಿದೋಯ್ತು,
ಇನ್ನೊಂದು ಸಲ ಅವರೇ ಡಿಕ್ಲೇರ್ ಮಾಡಿಬಿಟ್ಟಾರೆ ನಾನು ಚುನಾವಣಾ ರಾಜಕೀಯಕ್ಕೆ ಬರಲ್ಲ ಬರಲ್ಲ ಅಂತ. ಅಂತ ನನ್ನ ಮಗ ಕೆಪಾಸಿಟಿ ಇದ್ದರೆ ಬರ್ತಾನೆ, ಐ ಆಮ್ ಡನ್. ಬಟ್ ಅವ್ರದ್ದೊಂದು ಪಾಲಿಸಿ ಇದೆ, ರಾಜಣ್ಣ ಇಸ್ ಹ್ಯಾವಿಂಗ್ ವೆರಿ ರೈಟ್ ಪಾಲಿಸಿ. ನಾನು ಇಲ್ಲ ಅಂದರೆ ನೀನು ಇರಬಾರ್ದು ಅನ್ನೋದು. ಈಸ್ ನಾಟ್ ಎ ಸ್ಯಾಡಿಸ್ಟ್. ಅದರ ಕಾರಣ ನೀವು ಹೇಳ್ಬೋದು ರಾಜಣ್ಣ ಅವರು ಸ್ಯಾಡಿಸ್ಟ್ ಅಂತ. ನೋ, ಈಸ್ ಎ ರಿಯಲ್ ಫೈಟರ್. ನೀವು ನೋಡಿದ್ದೀವಿ ನಾವು ಅವರು ದೇವೇಗೌಡರೊಟ್ಟಿಗೆ ಹೆಂಗೆ ಫೈಟ್ ಮಾಡಿದ್ದಾರೆ, ಅನಿತಾ ಕುಮಾರಸ್ವಾಮಿ ನಿಂತಾಗ ಹೆಂಗೆ ಫೈಟ್ ಮಾಡವ್ರೆ. ಚಲುವರಾಯಸ್ವಾಮಿ ಅವ್ರ ಜೊತೆ ರಾಜಣ್ಣ ಹೊರಟಿದ್ದಾರೆ ಸರ್, ಏನು ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ, ಯಾವ ಒಂದು ಪ್ರತಿಕ್ರಿಯೆನೂ ಕೊಟ್ಟಿಲ್ಲ, ಇಲ್ಲ, ಯಾರು ಇವತ್ತು ಅವ್ರು ಕೊಡಲ್ಲ. ಏನು ಕೊಟ್ಟಿಲ್ಲ. ಐ ಥಿಂಕ್ ಚಲುವರಾಯಸ್ವಾಮಿ ಅವ್ರ ಜೊತೆ ಹೊರಟಿದ್ದಾರೆ. ಫಸ್ಟ್ ಟೈಮ್ ರಾಜಣ್ಣ ವಿಲ್ ನಾಟ್ ಗಿವ್, ಈಗ ಕೊಡಲ್ಲ ಅವರು. ನನ್ನ ಲೆಕ್ಕದಲ್ಲಿ ಇವತ್ತು ರಾಜಣ್ಣ ಅವರು ಯಾವುದೇ ಒಂದು ರೀತಿಯ ಪ್ರತಿಕ್ರಿಯೆ ಕೊಡಲ್ಲ. ಐ ಥಿಂಕ್ ಇಟ್ಸ್ ಎ ಬೆಟರ್ ಡಿಸಿಷನ್ ನಾಟ್ ಟು ಗಿವ್ ಎನಿಥಿಂಗ್ ಟುಡೇ. ರಾಜಣ್ಣನವ್ರು ಇವತ್ತು ಕೊಟ್ಟಿಲ್ಲ ಅಂದರೆ ಅವ್ರು ಏನೋ ಕಲ್ತಾರೆ ಅಂತ ಲೆಕ್ಕ. ಇಲ್ಲ ಅಂದರೆ ರಾಜಣ್ಣನವ್ರಿಗೊಂದು ಅವ್ರ ಮೈಕ್ ಕಾಣಬೇಕು, ಅವರು ಅಲ್ಲಿವರೆಗೆ ಸೈಲೆಂಟ್ ಆಗಿರ್ತಾರೆ ಅವರು. ನೀವು ತಗೊಂಡೋಗಿ ಅವ್ರ ಎದುರುಗಡೆ ಲೋಗೋ ಇಟ್ಟರೆ ಸಾಕು. ಈಗ ಮೊನ್ನೆನೂ ನೋಡಿ, ಜಸ್ಟ್ ಲೋಗೋ ಇಟ್ಟಿದ್ದಷ್ಟೇ ಅವರಿಗೆ. ಕ್ವಶನ್ ಈಸ್ ಆಲ್ಸೋ ನಾಟ್ ಅಬೌಟ್ ಏನಿಲ್ಲ, ರಾಹುಲ್ ಗಾಂಧಿ ಬರ್ತಾರಂತಲ್ಲ ಸರ್ ಅಂತ ಅಷ್ಟೇ ಕೇಳಿರೋದು. ಉಳಿದಿದ್ದೆಲ್ಲ ಅವ್ರು ಮಾತಾಡಿದ್ದಾರೆ. ಅವ್ರು ಇವತ್ತು ಮಾತಾಡಿಲ್ಲ ಅಂದರೆ ಅವ್ರ ಬುದ್ಧಿ ಕಲ್ತವ್ರೆ ಅಂತ ಲೆಕ್ಕ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ಕ್ರಾಂತಿ ಶುರುವಾಗಿದೆ. ಕ್ರಾಂತಿಯ ಮುನ್ನುಡಿ ಇದೆ ಅಲ್ವಾ, ರಾಜಣ್ಣನೇ ಇವತ್ತು ಬರೆದ್ಬಿಟ್ಟವ್ರೆ. ರಾಜಣ್ಣನೇ ಹೇಳ್ತಾಯಿದ್ರು ಬಿಡುಗಡೆ ಮಾಡ್ತೀವಿ ಅಂತ. ಅವ್ರು ಹೇಳಿದ್ರು ಈಗ ಹೇಳಿದ್ರೆ ಮಜಾ ಏನು ಅಂತ ಕೇಳ್ತಾ ಇದ್ರು. ಕ್ರಾಂತಿ ಆಗ್ಬೇಕು, ನೀವು ಅದೇ ಹೇಳಿದೆ, ನೋಡ್ಬೇಕು. ವಾಟ್ ಈಸ್ ಎಕ್ಸೈಟ್ಮೆಂಟ್ ಅಂತ ಕೇಳ್ತಾ ಇದ್ರು ರಾಜಣ್ಣನವರು. ಈಗ ನಾನು ಹೇಳ್ಬಿಟ್ರೆ ವಾಟ್ ಈಸ್ ಎಕ್ಸೈಟ್ಮೆಂಟ್ ಲೆಫ್ಟ್, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ಇವತ್ತೊಂದು ಮಾತಂದ್ರು ಅವ್ರು ಮಾಡ್ತಾ ಇದ್ದಾಗ, ಈಗ ಏನು ಹೇಳಬಾರ್ದು, ಹೇಳಿದ್ರೆ ಏನಾಗುತ್ತೆ ಗೊತ್ತು ನಿಮಗೆ, ವೆಯ್ಟ್ ಮಾಡಿ ಅಂತ. ಕಟ್ಟ ಕಡೆಗೂ ರಾಜಣ್ಣ ಕಲ್ತ ಲೆಸನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಇಫ್ ಯು ಕುಡ್ ಹ್ಯಾವ್ ಲರ್ನ್ ಬಿಫೋರ್, ಇದೇ ಮಾತನ್ನು ಅವರು ಸ್ವಲ್ಪ ದಿನದ ಮುಂಚೆ ತಿಳ್ಕೊಂಡಿದ್ರೆ ಸಂಪುಟದಲ್ಲಿ ಅಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ರಾಜಣ್ಣನವರಿಗೆ ಈ ಗುದ್ದಾಟದಲ್ಲಿ ಆಗಿದ್ದು ಏನು ಲಾಸ್ ಅಂತ ಹೇಳಿದ್ರೆ, ನೀವು ವಜಾ ಮಾಡಲಾಗಿದೆ ಅನ್ನೋದೊಂದು ಮಾತ್ರ ಲಾಸ್. ಇಲ್ಲ ಅಂದರು ನವೆಂಬರ್ ಡಿಸೆಂಬರ್ ರೀಶಫಲ್ ಇತ್ತಲ್ಲ, ಅಲ್ಲಿ ತೆಗಿತಾ ಇದ್ರು. ರಾಜಣ್ಣನವರು ಹೆಸರು 100% ಪಕ್ಕಾ ಇತ್ತು ಅಂತ ಅದು ರಾಜಣ್ಣನವರಿಗೂ ಗೊತ್ತು. ಲೀಸ್ಟ್ ಇದೆಲ್ಲ ರೀಶಫಲಲ್ಲಿ 11 ಜನರ ಲೀಸ್ಟಲ್ಲಿ ಫಸ್ಟ್ ಹೆಸರೇ KN ರಾಜಣ್ಣ ಅಂತಲೇ ಇತ್ತು ಅಂತ ರಾಜಣ್ಣನವರಿಗೆ ಗೊತ್ತಿದೆ. ಅದು ಗೊತ್ತಾದ ಮೇಲೇ ರಾಜಣ್ಣನವರು ಸ್ಟ್ರೈಟ್ ಅವೇ ಎಲ್ಲಿಗಿಟ್ಟಿದ್ದು ನೋಡಿ, ಕ್ಷಿಪಣಿ ದಾಳಿ ಡೆಲ್ಲಿಯ ಸುರ್ಜೇವಾಲರ್ಗೆ. ವಾಟ್ ಯು ಥಿಂಕ್, ರಾಜಣ್ಣನವರ ಸ್ಟೇಟ್ಮೆಂಟ್ ಮೇಲೆ ಯಾವುದು ಹೋಮ್ವರ್ಕ್ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀರಾ? ನೋ. ಸಿದ್ದರಾಮಯ್ಯನವರ ಬೆಂಬಲಿಗ ಯಾವಾಗ ಮಾತಾಡ್ತಾ ಹೋದ್ನ, ಯಾವಾಗ ಲೀಸ್ಟ್ ರೆಡಿ ಆಯ್ತಾ, ಲೀಸ್ಟ್ ಪಾಲಿಟಿಕ್ಸ್ ರೀಶಫಲ್ ಲೀಸ್ಟ್ ಯಾವಾಗ ರೆಡಿ ಆಯ್ತಾ, ಅದರಲ್ಲಿ ನಂಬರ್ 1 ಕೈ ಬಿಡಬೇಕಾದ ಹೆಸರು ರಾಜಣ್ಣ ಅಂತ ಇತ್ತಲ್ಲ. ಅವ್ರಿಗೆ ಗೊತ್ತಿತ್ತು ನನ್ನ ಭವಿಷ್ಯ ರಾಜಕೀಯದಲ್ಲಿ 2 ತಿಂಗಳಲ್ಲ, ನೀನು ಹೆಂಗೋ ನನ್ನನ್ನು ಕಿತ್ತಾಕ್ತೀಯ, ಮಾತಾಡ್ಬೇಡ, ಅದಕ್ಕಿಂತ ಮುಂಚೆ ನಾನೇನೇನು ಮಾಡ್ಬೋದು ಅದನ್ನು ಮಾಡ್ತೀನಿ ಅಂತ ಕೈಗೆತ್ಕೊಂಡ ಅಸ್ತ್ರ ಇದು. ವೈ ಹಿ ಸ್ಪೋಕ್ ಅಗೇನ್ ಸುರ್ಜೇವಾಲಾ? ಸುರ್ಜೇವಾಲಾ ಯಾರು? ಸುರ್ಜೇವಾಲಾ ಅಧಿಕಾರಿಗಳನ್ನು ಮೀಟ್ ಮಾಡಲಿಕ್ಕೆ ಯಾರು? ಸುರ್ಜೇವಾಲಾ ಅನುದಾನಗಳನ್ನು ಬಿಡುಗಡೆ ಮಾಡಲಿಕ್ಕೆ ಯಾರು ಅಂತ ಹೇಳಿದ್ದು? ಇಟ್ ಈಸ್ ಎ ರೈಟ್ ಕ್ವಶನ್. ಯಾವ ಕ್ವಶನನ್ನು ಅವರು ಜನಗಳ ಮುಂದೆ ಇಟ್ಟಿದ್ದಾರಲ್ವಾ, ಆ ಕ್ವಶನಲ್ಲಿ ಯಾವುದೂ ತಪ್ಪು ಇಲ್ಲ. ಸುರ್ಜೇವಾಲಾ ಇಸ್ ನಾಟ್ ಅ ಪಾರ್ಟ್ ಆಫ್ ಗವರ್ನಮೆಂಟ್. ಹೌದು, ಅವರಲ್ಲ, ಈಸ್ ನಾಟ್ ಪಾರ್ಟ್ ಆಫ್ ಗೌರ್ಮೆಂಟ್ ಅಲ್ಲ, ಕರ್ನಾಟಕಕ್ಕೆ ಏನಲ್ಲ ಇನ್ಚಾರ್ಜ್ ಅಂತ, ಅದು ಪಾರ್ಟಿದ್ದು. ಈಸ್ ನಥಿಂಗ್, ಈ ಕಾಂಟ್ ಮೇಕ್ ಸಚ್ ಮೀಟಿಂಗ್ಸ್ ವಿತ್ ದ ಅಫಿಷಿಯಲ್ಸ್. ಅದ ಆಯ್ತಲ್ಲ, ಅದರಲ್ಲೂ ಆಗದಾಗ ಇದರ ಹಿಂದೆ ರಾಹುಲ್ ಗಾಂಧಿಯವರು ಇದ್ದಾರೆ ಅಂತ ಅರ್ಥಕೊಂಡಂತಹ ರಾಜಣ್ಣ ಮನಸ್ಸಲ್ಲೇ ಕುದೀತಾ ಇದ್ರು, ಅಣ್ಣನೂ ಒಮ್ಮೆ ಸಿಕ್ಲಿ ಬರಲಿ ಅಂತ. ಸಿ ಹಿ ಫೈಂಡ್ ಔಟ್ ರೈಟ್ ಪಾಯಿಂಟ್ಸ್. ರಾಜಣ್ಣನವರು ಈಸ್ ಅಡ್ವೊಕೇಟ್ ಟು ಲಾ. ನೀವು ರಾಜಣ್ಣನ ಹತ್ರ ಮಾತಾಡಿದರೆ ಹಿ ಟಾಕ್ ನಿರರ್ಗಳವಾಗಿ ಲಾ ಬಗ್ಗೆ, ಸೆಕ್ಷನ್ ಬಗ್ಗೆ ಮಾತಾಡ್ತಾರೆ ರಾಜಣ್ಣನವರು. ಬ್ರಿಲಿಯಂಟ್ ನಾಲೆಜ್. ನಾನು ಹೇಳ್ತೀನಿ, 10 ವರ್ಷವನ್ನು ಕೋಆಪರೇಟಿವ್ ಸೊಸೈಟಿಯನ್ನು ಆಳಿದಂತಹ ರಾಜಣ್ಣ. ಇಟ್ಸ್ ನಾಟ್ ಈಸಿ. ಅವ್ರ ಹತ್ರ ನೀವು ಕೇಳಿದರೆ, ಅವರು ರಾಹುಲ್ ಗಾಂಧಿಯನ್ನು ಬೊಟ್ಟಿಟ್ಕೊಂಡು ಮಾತಾಡಬೇಕಾದ್ರೆ ಹಿ ವೆಯ್ಟ್ ಫಾರ್ ಇಸ್ ಟೈಮ್, ಬರಲಿ ಅಣ್ಣನು ಬರಲಿ ಅಂತ. ವೆನ್ ಹಿ ಅಂಡರ್ಸ್ಟುಡ್ ಈ ಏನು ಮಾದೇವಪುರ ಎಲೆಕ್ಷನ್ ಇದೆಲ್ಲ, ಆಗ ಕಾಂಗ್ರೆಸ್ಸೇ ಇಲ್ಲಿ ಇದ್ದಿದ್ದಂತ ಹೇಳಿದಾಗ, ಹೌದಪ್ಪ ನಮ್ಮ ಸರ್ಕಾರ ಇತ್ತು, ನಾವೇನಾದರೂ ಮಲಗಿಬಿಟ್ಟಿದ್ವಾಗ ನಾವು ಆಗ ನೋಡ್ಕೊಬೇಕಿತ್ತು, ಈಗ ಮಾತಾಡೋದಕ್ಕಿಂತ ಅಂತ ಒಂದು ಜಸ್ಟ್ ಸ್ಲೈಡ್ ಒಂದು ಅರ್ಥ ಆಯ್ತಾ ನಿಮಗೆ?
ಐ ಆಮ್ ರೆಡಿ ಫಾರ್ ಎನಿಥಿಂಗ್ ಅಂತ. ನಿಮ್ಗೆ ಅನ್ಸ್ಲಿಕ್ಕಿದ್ರೆ ಇವತ್ತು ರಾಜಣ್ಣನಿಗೆ ನಾವು ಹೇಳ್ತಾ ಇರ್ಬೋದು ಬ್ರೇಕಿಂಗ್ ನ್ಯೂಸಲ್ಲಿ ಶಾಕು ಅಂತ. ಅವ್ರಿಗೆ ಯಾವ ಶಾಕ್ ಆಗಿದೆ? ಹಿ ಮೇ ಬಿ ಪ್ರಿಪೇರ್ಡ್ ಇಸ್ ಮೈಂಡ್ ವೆಲ್. ನೀವು ನಾನು ಸಂಕ್ರಾಂತಿ, ನಾನು ಸೆಪ್ಟೆಂಬರು, ನಾನು ಸುರ್ಜೇವಾಲಾಗೆ ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂದರೆ ಸುರ್ಜೇವಾಲಾ ರಿಲೇಷನ್ಶಿಪ್ ಇದ್ದ ಹೈಕಮಾಂಡ್. ನಾಳೆ ಮುಖ್ಯಮಂತ್ರಿಗಳು ಸರ್ ರಿಮೂವಲ್ ಅಂತ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋದು ಅಂಗೀಕಾರ ಮಾಡೋದು ಬೇರೆ, ರಿಮೂವಲ್ ಮಾಡೋದು ಬೇರೆ. ಅದು ಯಾವ ಥರ ಸರ್ ಮೆಸೇಜ್ ಕೊಡ್ತದೆ? ಈಗ ರಿಮೂವಲ್ ಅಂತ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ವಿವರಣೆಯನ್ನು ಮುಖ್ಯಮಂತ್ರಿಗಳೇ ಕೊಡಬೇಕು. ಆಯ್ತಾ? ಈಗ ಅದ್ರ ಬಗ್ಗೆ ರಾಜಣ್ಣವರು ಅದು ಮುಖ್ಯಮಂತ್ರಿಗಳು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ವಿ. ನೋಡೋಣ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ. ಮುಂದಿನ ನಡೆ ಏನು ಸರ್? ಮುಖ್ಯಮಂತ್ರಿಗಳು ಭೇಟಿ ಆಗ್ತೀವಲ್ಲ. ಬಿಡ್ರೆ ಎಸ್ ಸರ್, ರಾಜೇಂದ್ರ ಅವರು ಮಾತಾಡ್ತಿದ್ರು, ರಿಮೂವಲ್ ಅಂತ ಹೇಳಿದ್ದಾರೆ. ರಾಜಣ್ಣನವರು ರಾಜೀನಾಮೆ ಕೊಡಲಿಕ್ಕೆ ನಿರಾಕರಿಸಿರ್ಬೋದು. ಫಸ್ಟ್ ಆಫ್ ಆಲ್ ದೇ ಕುಡ್ ಹ್ಯಾವ್ ಆಸ್ಕ್ಡ್ ಹಿಮ್ ರಾಜೀನಾಮೆ ಕೊಡಿ ನೀವು ಅಂತ. ರಾಜಣ್ಣವ್ರು ಇರ್ಬೋದು, ನಾನು ಯಾಕೆ ಕೊಡ್ಬೇಕ್ರಿ, ನಾನು ಅಂತ ತಪ್ಪು ಏನು ಮಾಡಿದ್ದೀನಿ, ನಾನು ಕೊಡಲ್ಲ ಅಂತಾಗ ನೆಕ್ಸ್ಟ್ ಆಪ್ಷನ್ ಏನು? ವಜಾ ಮಾಡಬೇಕು. ವಜಾ ಮಾಡಿ. ದರ್ ಇಸ್ ಎ ಡಿಫ್ರೆನ್ಸ್ ಈಸ್ ಓನ್ಲಿ ದಿಸ್. ಇಲ್ಲ ಅವ್ರು ಕೊಡೋದಿದ್ರೆ ಕೊಡುವ ಮೊದಲೇ ನೀವು ಅವರನ್ನು ರಿಮೂವಲ್ ಮಾಡಿ ಅಂತ ಕೇಳ್ಬೋದು. ಟು ಇನ್ಸಲ್ಟ್ ಹಿಮ್. ಅವರಿಗೆ ಅವರ ಜಾಗವನ್ನು ತೋರಿಸ್ಬೇಕು. ಅವರು ರಾಜೀನಾಮೆ ಕೊಡುವ ಮೊದಲು ನೀವು ಅವರನ್ನು ತೆಗೆದುಬಿಡಿ ಅಂತ ಹೇಳ್ಬೋದು. ನಂಬರ್ 1. ನಂಬರ್ 2, ಅವರಿಗೆ ಕೇಳಿರ್ಬೋದು ಸಿ ಎಮ್ ಅವರು, ಬಾಪ ಒಂದು ರಾಜೀನಾಮೆ ಕೊಟ್ಬಿಡು, ಹೈಕಮಾಂಡ್ ಕೇಳ್ತಾ ಇದೆ ಅಂತ. ಇಲ್ಲ ರೀ ನಾನು ಕೊಡಲ್ಲ ಅಂತ ಹೇಳಿದ್ರೆ ರಾಜಣ್ಣ ಇಸ್ ಅಡಮೆಂಟ್, ನೀವೇ ಮಾಡಿ ಅಂತ ಕೇಳಿರ್ಬೋದು. ಸಿದ್ದರಾಮಯ್ಯನವರಿಗೆ ವಿದೌಟ್ ಆಪ್ಷನ್ ಈ ಕುಡ್ ಹ್ಯಾವ್ ನೋಟಿಫೈಡ್ ಇಟ್. ಅದನ್ನು ನಾನು ವಜಾ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರಾಜ್ಯಪಾಲರಿಗೆ ಬರೆದಿರ್ಬೋದು. ಆ ನೋಟಿಫಿಕೇಶನ್ ಅಂತ ಹೊರಗಡೆ ಬಂದಿದೆ. ಎಸ್ ಸರ್, ಒಂದು That ಬ್ರೇಕ್ is ತಗೊಂಡು done. ವಾಪಸ್ ಬರ್ತೀನಿ ಸರ್.